ಇದ್ರದ್ದು ಮೇನ್ ಇಂಪಾರ್ಟೆಂಟ್ ಅಧಿಪತಿ ಮರ್ಮದ ಕೆಲಸ ಏನಪ್ಪಾ ಅಂದ್ರೆ ಚಿಯನ್ನ ರೆಗ್ಯುಲೇಟ್ ಮಾಡುತ್ತೆ, ಸರ್ಕ್ಯುಲೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ, ವಾಯುವನ್ನ ಸರ್ಕ್ಯುಲೇಟ್ ಮಾಡುತ್ತೆ, ಗವರ್ನ್ ಮಾಡುತ್ತೆ. ನಿಮ್ಗೆ ವಾಯು ರಿಲೇಟೆಡ್ ಏನಾದ್ರು ಸಿಂಪ್ಟಮ್ಸ್ ಕಂಡು ಬಂದ್ರೆ ಅಧಿಪತಿ ಮರ್ಮವನ್ನ ಮಾಡ್ಬೇಕಾಗತ್ತೆ. ವಾಯು ತತ್ವದ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ವಾಯು ಡಿಸಾರ್ಡರ್ ಅಥವಾ ಪ್ರಾಣ ಡಿಸಾರ್ಡರ್, ಗಾಳಿಯ ಕೊರತೆ ನಿಮ್ಮ ದೇಹದಲ್ಲಿ ಕಂಡು ಬಂದ್ರೆ ಇದು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಆ ಕೊರತೆಗಳು ಕಂಡು ಬಂದಾಗ ಸಿಂಪ್ಟಮ್ಸ್ ಗಳು ಏನ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಸಿಂಪ್ಟಮ್ಸ್ ಅನ್ನ ತಿಳ್ಕೊಳ್ಳಿ, ಮತ್ತೆ ಈ ಪಾಯಿಂಟ್ ಮತ್ತೆ ನೇಮ್ ಅನ್ನ ತಿಳ್ಕೊಳ್ಳಿ. ಆ ಪಾಯಿಂಟ್ ಗೆ 2-3 ನೇಮ್ ಇರ್ತವೆ, ಆ ನೇಮ್ ಅನ್ನ ತಿಳ್ಕೊಳ್ಳಿ. ಹಾಗಾಗಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಅಕ್ಯುಪಂಕ್ಚರ್ ಅಲ್ಲಿ GV20 ಅಥವಾ ಮರ್ಮದಲ್ಲಿ ಅಧಿಪತಿ ಮರ್ಮ. ಇಲ್ಲಿ ಎಲ್ಲಾ ಅಕ್ಯುಪಂಕ್ಚರ್ ಹ್ಯಾಂಗ್ ಎನರ್ಜಿ ಏನಿರುತ್ತೆ ಅಲ್ವಾ, ಆ ಅಕ್ಯುಪಂಕ್ಚರ್ ಅಲ್ಲಿ ನಿಮಗೆ ಟು ಕೋಲ್ಡ್ ಗೊತ್ತಿರುತ್ತೆ. ಈ ಅಧಿಪತಿ ಮರ್ಮದಲ್ಲಿ ಯಾಂಗ್ ಎನರ್ಜಿ ಮೀಟ್ ಆಗುತ್ತೆ. ಆಲ್ ಯಾಂಗ್ ಎನರ್ಜಿ, ಮೀಟಿಂಗ್ ಆಫ್ ಆಲ್ ಯಾಂಗ್ ಎನರ್ಜಿ. ಈ ಬಿಂದುವಿಗೆ ನಾವು ಬೈಹೂಯ ಅಂತೀವಿ ಅಥವಾ ಅಧಿಪತಿ ಅಂತೀವಿ ಅಥವಾ ಮೋರ್ದಿನಿ ಅಂತೀವಿ, ಹೆಂಗಾದ್ರೂ ತಗೋಬಹುದು.